ಯುದ್ಧೇ ಶಸ್ತ್ರಾಭ್ಯಾಸ ಅನ್ನೋದು ಇವತ್ತಿನ ಪರಿಸ್ಥಿತಿ. ಶಸ್ತ್ರಾಭ್ಯಾಸ ಯುದ್ಧಕ್ಕೆ ಮುಂಚೆ ನಡಿಬೇಕು, ಅಟ್ಲೀಸ್ಟ್ ಯುದ್ಧ ಕಾಲದಲ್ಲಿ ನಡಿಬೇಕು. ನಾವು ಯುದ್ಧ ಮಾಡ್ತಾ ಮಾಡ್ತಾ ಶಸ್ತ್ರಾಭ್ಯಾಸ ಮಾಡೋ ಅಂಥವ್ರು. ವಿ ಆರ್ ಕೀಪಿಂಗ್ ದ ಟ್ಯಾಪ್ ಆನ್ ಆ್ಯಂಡ್ ಟ್ರೈಯಿಂಗ್ ಟು ಮಾಪ್ ದ ಫ್ಲೋರ್. ಮನೆ ನಲ್ಲಿನ ಓಪನ್ ಇಟ್ಬಿಟ್ಟು ನೆಲ ಒರೆಸ್ತಾನೆ ಇದ್ದೀವಿ. ಎಷ್ಟು ಅಂತ ಒರೆಸ್ತೀರಾ? 7,000 ಚಿಲ್ಲರೆ ಕೋಟಿ ಅದಕ್ಕೆ ಖರ್ಚಾಗಿದೆ 2 ವರ್ಷದಲ್ಲಿ. 19, 20, 21, 22ರಲ್ಲಿ 7,021 ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ಇದು ತೇಪೆ ಹೆಚ್ಚೋ ಕೆಲಸ ಅಷ್ಟೇ ಅದು. ಯಾಕೆಂದರೆ ಈ ರಸ್ತೆಯಲ್ಲಿ ಒಂದು ತೆರೆದ ಗುಂಡಿ ಆಗ್ತಿದೆ, ಪಾಟ್ ಹೋಲ್ ಆಗ್ತಿದೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಯಾವುದನ್ನು ನಾವು ಪಾಟ್ ಹೋಲ್ ಅಂತ ಕರಿಬೇಕು ಅಂತ ಸರ್ಟಿಫೈ ಮಾಡೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಎಷ್ಟಿದೆ ಅನ್ನೋದ್ರ ಆಮೇಲೆ ಬರೋಣ. ಯಾವುದು ತೆರೆದ ಗುಂಡಿ ಗೊತ್ತಿಲ್ಲ. ರಸ್ತೆ ಮಧ್ಯೆ ತೆರೆದ ಗುಂಡಿ ಇರಬೇಕು. ಅನ್ಫಾರ್ಚುನೇಟ್ಲಿ ತೆರೆದ ಗುಂಡಿಗಳ ಮಧ್ಯೆ ಅಲ್ಲಲ್ಲಿ ರಸ್ತೆ ಇದೆ. ಇವತ್ತು ಹಂಪೆ ನೋಡೋದಕ್ಕೆ ಅಲ್ಲೆಲ್ಲೋ ಹೋಗಬೇಕಾಗಿಲ್ಲ. ಹಾಳಾಗಿರೋ ಹಂಪೆ ನೋಡಬೇಕು ಅಂದರೆ ನಮ್ಮ ರಸ್ತೆಗಳಿಗೆ ಬಂದರೆ ಸಾಕು ಅನ್ನೋ ಮಟ್ಟಕ್ಕೆ ತಲುಪಿದ್ದೇವೆ ನಾವು. ಈ ಸವಕಳಿ ಅನ್ನೋದು ಸಾಧಾರಣ. ಮನುಷ್ಯ ನಿರ್ಮಿತವಾದಂಥ ಯಾವುದೇ ವಸ್ತುಲ್ಲಾದರೂ ಸವಕಳಿ ಇರುತ್ತೆ, ಎರೋಷನ್ ಇರುತ್ತೆ. ರೋಡು ಅದಕ್ಕೆ ಹೊಸದಲ್ಲ. ಈ ಎರೋಷನ್ಗೆ 2 ಕಾರಣ. ನಾವು ಧರಿಸುವಂಥ ಉಂಗುರದಿಂದ ಹಿಡಿದು ಬಳಸುವಂಥ ವಸ್ತುಗಳಿಂದ ಹಿಡಿದು ಹಾಕಿರುವಂಥ ರಸ್ತೆ. ಸವಕಳಿಗೆ 2 ಮೇಜರ್ ಕಾರಣ ಏನು ಅಂದರೆ, ಒಂದು ಅದರ ಗುಣಮಟ್ಟ ಸರಿ ಇಲ್ಲ, ಅಥವಾ ನಾವು ಬಳಸ್ತಾ ಇರತಕ್ಕಂಥ ರೀತಿ ಸರಿ ಇಲ್ಲ. ಬಹುಶಃ ರೀತಿ ಸರಿ ಇದೆ, ಗುಣಮಟ್ಟನೂ ಸರಿ ಇದೆ, ಪ್ರಿವೆಂಟಿವ್ ಮೇಂಟೆನೆನ್ಸ್ ಇಲ್ಲ ನಮ್ಮಲ್ಲಿ ಅಂತ. ಅನ್ಫಾರ್ಚುನೇಟ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಬೆಂಗಳೂರಿಗೆ ಕೃತಜ್ಞತೆ. 30 ವರ್ಷದಿಂದ ನನ್ನ ಸಾಕ್ತಾ ಇದ್ದಾಳೆ ಈ ತಾಯಿ. ಇಷ್ಟು ಅದ್ಭುತವಾದಂತಹ ಸ್ವರ್ಗ ಸಮಾನವಾದಂತಹ ನಗರ ಇನ್ನೊಂದಿಲ್ಲ. ಎರಡನೇ ಮಾತಿಲ್ಲ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಹವಾಮಾನ ಇರಬಹುದು, ಅಥವಾ ಇಲ್ಲಿರ್ತಕ್ಕಂಥ ಜನ ಇರ್ಬೋದು, ಸಂಸ್ಕೃತಿ ಇರ್ಬೋದು. ನಾವು ಎಲ್ಲದರಲ್ಲೂ ಮುಕ್ತತೆಯನ್ನು ಪ್ರದರ್ಶಿಸ್ತಕ್ಕಂತಹ ಜನಮಾನಸ ನಮ್ಮದು.